ನಾವು ಇವತ್ತಿನಿಂದ 5 ಜಿಲ್ಲೆ, ಹೆಚ್ಚು ಕಡಿಮೆ 6 ಜಿಲ್ಲೆಗಳಲ್ಲಿ ಇವತ್ತಿನಿಂದ ನಾವು ಇನ್ಸ್ಪೆಕ್ಷನ್ಸು, ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸು, ಸಮ್ ಕೈಂಡ್ ಆಫ್ ರೇಡ್ಸ್ ವಿತ್ ವಾರೆಂಟ್ಸ್, ವಿತೌಟ್ ವಾರೆಂಟ್ಸ್ ಮಾಡ್ತಾ ಇದ್ದಾರೆ ನಮ್ಮ ಆಫೀಸರ್ಸ್. ಸುಮಾರು ಒಂದು 60 ಆಫೀಸರ್ಸ್, 22 ಟೀಮು, ಅರೌಂಡ್ 60-65 ಆಫೀಸರ್ಸ್. ಯಾವ ಜಿಲ್ಲೆಗಳು ಅಂತಂದರೆ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಈ 4 ಜಿಲ್ಲೆಗಳಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಮಾಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಮೊದಲು ಮಾಡಿಲ್ಲ, ಅದಕ್ಕೆ ಎಕ್ಸ್ಟೆನ್ಸಿವ್ ಆಗಿ ಮಾಡ್ತಾ ಇದ್ದೀವಿ. ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಸಿಲೆಕ್ಟೆಡ್ ಪ್ಲೇಸ್ಗಳಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ನಾವು 7ನೇ ತಾರೀಕಿನವರೆಗೂ ಮಾಡ್ತೀವಿ. ಎಲ್ಲ ಜಿಲ್ಲೆಗಳಲ್ಲಿ ಓಡಾಡ್ತೀನಿ, ನಾನು ಕೂಡ ಹೋಗ್ತೀನಿ, ಎಲ್ಲ ಜಿಲ್ಲೆಗಳನ್ನು ವಿಸಿಟ್ ಮಾಡ್ತೀವಿ. ವಿಜಯಪುರ ಜಿಲ್ಲೆಯಲ್ಲಿ ಲಾಸ್ಟ್ ಟೈಮ್ ನಾವು ಬಂದಾಗ ಹಾಸ್ಟೆಲ್ಗಳನ್ನು ಮಾಡಿದ್ದೀವಿ, ರೆವಿನ್ಯೂ ಆಫೀಸಸ್ ಮಾಡಿದ್ದೀವಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮಾಡಿದ್ದೀವಿ, ಕಾರ್ಪೊರೇಷನ್ ಮಾಡಿದ್ದೀವಿ. ರಿಪೋರ್ಟ್ ರೆಡಿ ಮಾಡಿದ್ದಾರೆ ನಮ್ಮ ಆಫೀಸರ್ಸು. ಹಲವಾರು ನ್ಯೂನತೆಗಳನ್ನು ಅದರಲ್ಲಿ ವ್ಯಕ್ತ ಮಾಡಿದ್ದಾರೆ. ಆ ನ್ಯೂನತೆಗಳನ್ನು ಇವರಿಗೆ ತಿಳಿಸಿ ಹೇಳಿ, ಆ ನ್ಯೂನತೆಗಳಿಗೆ ಅವರ ಉತ್ತರ ಏನು ಅಂತ ಕೇಳೋಣ. ಅದಲ್ಲದೆ ನಾವು ಲಾಸ್ಟ್ ಟೈಮ್ ಮಾಡಿ ಬಂದ ನಂತರ 3 ಇಂಪಾರ್ಟೆಂಟ್ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸನ್ನು ಇಲ್ಲಿ SP ಅವರ ನೇತೃತ್ವದಲ್ಲಿ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. 1 ಎಜುಕೇಷನ್ ಡಿಪಾರ್ಟ್ಮೆಂಟು, 2 RTO, 3 ಕಾರ್ಪೊರೇಷನ್. 3ರಲ್ಲಿನೂ ಅತ್ಯಂತ ಕೆಲವು ಗ್ರೇವ್ ಎರರ್ಸ್ ಅಂತೀವಲ್ಲ, ಇರೆಗ್ಯುಲಾರಿಟೀಸ್ ಕಂಡು ಬಂದಿದ್ದಾವೆ. ಅವುಗಳು ಎಷ್ಟು ಅಂತಂದರೆ ಒಂದು 20-25, ಪ್ರತಿಯೊಂದು ಇದರಲ್ಲೇನು ಒಂದು 20-25 ಎರರ್ಸ್, ಇರೆಗ್ಯುಲಾರಿಟೀಸ್, ಇಲ್ಲಿಗ್ಯಾಲಿಟೀಸ್ಗಳನ್ನು ನಾವು ನೋಟ್ ಮಾಡಿದ್ದೀವಿ. ಈಗ ಅದ್ರ ಬಗ್ಗೆ ಪೂರ್ತಿ ಡಿಸ್ಕಸ್ ಮಾಡಿದ್ದೀನಿ. ಅವರು ಎಬ್ಬಿಸಿ ನಿಲ್ಲಿಸಿ, ಇಲ್ಲಿ ನೀವೆಲ್ಲ ಇದ್ದರೆ ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅವುಗಳ ಬಗ್ಗೆ ಅವರಿಗೆ ಉತ್ತರ ಕೊಡಂತ ಹೇಳಿದ್ದೀನಿ. ಅವರು ಉತ್ತರ ಕೊಡ್ತಾರೆ. ಕಂಪ್ಲೈನ್ಸ್ ಮಾಡಬೇಕು. ನಾವು ಏನೇನು ಇರೆಗ್ಯುಲಾರಿಟೀಸ್ ಪಾಯಿಂಟ್ಔಟ್ ಮಾಡಿದ್ದೀವಲ್ಲ ಅದು ಕಂಪ್ಲೈನ್ಸ್ ಆಗಬೇಕು. ಆನಂತರ ಅವರು ಇಂಟರ್ನಲ್ ಡಿಪಾರ್ಟ್ಮೆಂಟ್ಲಾಗಿ ಅವ್ರ ಮೇಲೆ ಏನೇ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಅನ್ನೋದನ್ನು ನಮ್ಗೆ ಹೇಳಬೇಕು. ಆ್ಯಕ್ಷನ್ ಇನಿಷಿಯೇಟ್ ಮಾಡಬೇಕು ತಪ್ಪಿತಸ್ಥರ ಮೇಲೆ. ಇನಿಷಿಯೇಟ್ ಮಾಡದೇ ಇದ್ದರೆ ಇಲ್ಲಿ ಇರುವಂಥ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ಟ್ ವೈಸ್ ಅವ್ರ ಮೇಲೆ ನಾವು ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದೀವಿ. ಆ ಪ್ರಕಾರ ಇದು ಪ್ರಕ್ರಿಯೆ ಮುಂದುವರಿತದೆ. ಕೇಸ್ ರಿಜಿಸ್ಟರ್ ಆಗಿದೆ, ಮಾನಿಟರ್ ಆಗ್ತದೆ. ಅದು ಒಂದು ಹಂತಕ್ಕೆ ಮುಟ್ಟುವವರೆಗೆ ಅದನ್ನು ನಿಲ್ಲಿಸೋದಿಲ್ಲ. ಇನ್ನು ಉಳಿದ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವ್ಯಾವ ಕೇಸ್ಗಳನ್ನು ನಾವು ಪಬ್ಲಿಕ್ ಇಂಟ್ರೆಸ್ಟ್ನಲ್ಲಿ ರಿಜಿಸ್ಟರ್ ಮಾಡಿದ್ವೋ ಆ ಕೇಸ್ಗಳನ್ನು ತೊಗೊಂಡು ಬಂದಿದ್ವಿ. ಅವುಗಳ ಹಿಯರಿಂಗ್ ಮಾಡಿದ್ದೀವಿ. ಅವುಗಳ ಪ್ರೋಗ್ರೆಸ್ಸು ಕೂಡ ಇಲ್ಲಿವರೆಗೆ ಏನೇನು ಪ್ರೋಗ್ರೆಸ್ ಮಾಡಿದ್ದೀರಿ ಇದರಲ್ಲಿ, ವೆದರ್ ಇಟ್ ಈಸ್ ವೇಸ್ಟ್ ಡಿಸ್ಪೋಸಲ್ ಇರ್ಬೋದು, ಬೇರೆ ಈ STP ಫಾರೆಸ್ಟ್ ಕವರ್ ಇಂಪ್ರೂವ್ ಮಾಡೋದಿರ್ಬೋದು, ಅಥವಾ ಇಲ್ಲೊಂದು STP ಹೋಗಿ ಬಂದಿರಲ್ಲ, ಅದನ್ನು ಎನ್ಕ್ಲೋಸ್ 3 ಜನ ಮಕ್ಕಳು ಸತ್ರಲ್ಲ, ತೀರ್ಕೊಂಡ್ರಲ್ಲ, ಅದನ್ನು ಯಾವ ರೀತಿಯಿಂದ ಪ್ರೊಟೆಕ್ಟ್ ಮಾಡಿದಿರಿ. 2 ಕಡೆ ಫೆನ್ಸಿಂಗ್ ಮಾಡಿದ್ದಾರೆ, ಇನ್ನು 2 ಕಡೆ ಮಾಡಿಲ್ಲ. ಅದಕ್ಕೆ 80 ಲಕ್ಷನೋ ಎಷ್ಟೋ ಬೇಕಾಗ್ತಿದೆ ಅಂತ ಹೇಳಿದರು. ಯಾಕೆ ಪ್ರಾಣಕ್ಕಿಂತಲೂ ನಿಮಗೆ 1 ಕೋಟಿ ರೂಪಾಯಿ ಜಾಸ್ತಿ ಆಯಿತಾ, ಯಾಕೆ ಮಾಡಲಿಲ್ಲ ಅಂತಲೂ ಪ್ರಶ್ನೆ ಮಾಡಿದ್ದೀವಿ. ಅವರು ಬರೆದಿದ್ದೀವಿ ನಾವು ಗ್ರ್ಯಾಂಟಿಗೆ, ಬಂದ ಕೂಡಲೇ ಮಾಡಿಕೊಡ್ತೀವಿ ಅಂತ ಒಂದೇನೋ ಹೇಳಿದ್ದಾರೆ. ಅದು ರೈಟಿಂಗ್ನಲ್ಲಿ ಕೊಡಂತ ಹೇಳಿದ್ದೀವಿ. ಹೀಗೆ ಇಲ್ಲಿ ನಾವು ರಿಜಿಸ್ಟರ್ ಮಾಡಿದಂಥ ಕೇಸಿನಲ್ಲಿ ಆದಂಥ ಬೆಳವಣಿಗೆಗಳು. ಆನಂತರ ಈಗ ಮತ್ತೆ ಒಂದಿಷ್ಟು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ಕಸ, ಟಾಯ್ಲೆಟ್ ವಿಷಯದಲ್ಲಿ, ಮತ್ತು ಪ್ರೈವೇಟ್ ವೆಹಿಕಲ್ಸ್ ಬಸ್ ಸ್ಟ್ಯಾಂಡ್ನಲ್ಲಿ ಹಾಕಿದ್ದು ಥರೋಫೇರ್ ಇದೆ ಅಂತ ಇಲ್ಲಿ ಅಲ್ಲಿ ಅದಕ್ಕೆ ಆ DC ಅವ್ರನ್ನೆಲ್ಲ ಕೇಳಿ ವಿಚಾರಿಸಿ ಮಾಡಿದ್ದೀವಿ. ಸೊ ಈ ಅಭಿಯಾನ ನಡೀತದೆ. ಇನ್ನು ನಾವು ಇನ್ನೂ ಇನ್ಸ್ಪೆಕ್ಷನ್ ಮಾಡೋರಿದ್ದೀವಿ. ಸುತ್ತಲೂ ಹಳ್ಳಿಗಳಲ್ಲಿನೂ ಮಾಡೋರಿದ್ದೀವಿ, ಕೆಲವು ಪಬ್ಲಿಕ್ ಪ್ಲೇಸಸ್ಸನ್ನು ಮಾಡೋರಿದ್ದೀವಿ. ಇದಾದ ನಂತರ ಗುಲ್ಬರ್ಗ, ಬೀದರ್ ಹೀಗೆಲ್ಲ ಮಾಡಿ ಬೆಂಗಳೂರಿಗೆ ಹೋಗ್ತೀವಿ. ಬಟ್ ಆಘಾತಕಾರಿ ವಿಷಯ ಅಥವಾ ಡಿಸಪಾಯಿಂಟಿಂಗ್ ವಿಷಯ ಏನಂದರೆ, ಪ್ರತಿ ಸಾರಿ ಇಲ್ಲಿ ಬಂದ್ರು ಈ ಗೌರ್ಮೆಂಟ್ ಆಫೀಸಸ್ನಲ್ಲಿ ದುಡ್ಡು ತೊಗೊಂಡು ಬರ್ತೀರಿ. ಒಬ್ಬರೊಬ್ಬರ ಹತ್ರ 90,000, 80,000, 50,000 ರೂಪಾಯಿ ಸಿಗ್ತದೆ ನಾವು ಇನ್ಸ್ಪೆಕ್ಷನ್ ಮಾಡಿದಾಗ. ಅದನ್ನು ಏನು ಹೇಳ್ತಾರೆ ಅವರು ಅಂದರೆ, ನಾನು ನಮ್ಮ ತಂದೆಯನ್ನು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು,
ಮಗುವನ್ನ ಸ್ಕೂಲಿಗೆ ಹಾಕಬೇಕಾಗಿತ್ತು, ಸ್ಕೂಲ್ ಫೀ ಇವತ್ತು ಕಟ್ಟಬೇಕಾಗಿತ್ತು, ಅದಕ್ಕೆ ತೊಗೊಂಬಂದೆ, ಆ ಬ್ಯಾಂಕ್ಲಿಂದ ತೊಗೊಂಬಂದೆ, ಈ ಬ್ಯಾಂಕ್ಲಿಂದ ತೊಗೊಂಬಂದೆ ಅಂತ ಉದಾಹರಣೆ ಹೇಳ್ತಾರೆ. ಆದರೆ ಕ್ಯಾಶ್ ರಿಜಿಸ್ಟ್ರಲ್ಲಿ ಅದನ್ನು ಬರೆದಿರೋದಿಲ್ಲ. ಅವ್ರಿಗೆ ಹೇಳ್ತಾ ಇದ್ದೀವಿ ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡಿರಿ, ಮೂಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡಿರಿ. ಇವುಗಳನ್ನು ಅವ್ರು ಮಾಡ್ತಾ ಇಲ್ಲ. ನಾವು ಬಂದಾಗ ಇಷ್ಟು ತೋರಿಸ್ತಾರೆ, ನೀವು ನಿನ್ನೆ ಬಂದಿದ್ರಿ ಸರ್, ನಾವು ನಿನ್ನೆಯಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಮತ್ತೆ ಬನ್ನಿರಿ, ಮತ್ತೆ ಮಾಡಿರೋದಿಲ್ಲ. ಇದು ಇಲ್ಲಿ ಅಧಿಕಾರಿಗಳ ಒಂದು ಹವ್ಯಾಸ ಆಗಿ ಹೋಗಿದೆ. ಇದು ತುಂಬ ದುರದೃಷ್ಟಕರ. ಈ ಮೇಲಾಧಿಕಾರಿಗಳು ಇಲ್ಲೆಲ್ಲ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ, ಈ ಥರ ಕಂಟಿನ್ಯೂ ಆದರೆ ಎಲ್ಲ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಹಿಡ್ಕೊಂಡು ಕೊನೆ ಆಫೀಸರ್ವರೆಗೂ ಕೇಸ್ ರಿಜಿಸ್ಟರ್ ಮಾಡಿ FIR ಹಾಕಿಸ್ತೀವಿ. ಯಾಕೆಂದರೆ ಯಾವ ಅನ್ಅಕೌಂಟೆಡ್ ಮನಿ ನಿಮ್ಮ ಜೇಬಿನಲ್ಲಿ ಸಿಗ್ತದೋ ಆ್ಯಸ್ ಎ ಪಬ್ಲಿಕ್ ಸರ್ವೆಂಟ್ ನಿಮ್ಮ ಆಫೀಸಿನಲ್ಲಿ, ದ್ಯಾಟ್ ವಿಲ್ ಬಿ ರಿಗಾರ್ಡೆಡ್ ಆ್ಯಸ್ ಅಮೌಂಟ್ ಇಲ್ ಗಾಟನ್ ಅಮೌಂಟ್. ಯಾವುದೋ ಬೇಕಾಯ್ದೆಸಿರಿ ರೀತಿಯಲ್ಲಿ ನೀ ಆ ದುಡ್ಡನ್ನು ಸಂಗ್ರಹಿಸಿದಿ ಅಂತನ್ನುವಂಥ ಪ್ರಿಸಂಪ್ಷನ್ ಬರ್ತದೆ. ಗೌರ್ಮೆಂಟ್ ಸರ್ಕ್ಯುಲರ್ ಇದೆ ಅದಕ್ಕೆ ಆ ರೀತಿ ಅವಕಾಶ ಕೊಡಬೇಡಿ. FIR ಹಾಕಿಸ್ಕೊಳ್ಬೇಡಿ. ನೀವು ರಿಜಿಸ್ಟರ್ ಮೇಂಟೈನ್ ಮಾಡಿರಿ. ನ್ಯಾಯಯುತವಾಗಿ ನಿಮ್ಮ ಹತ್ರ ದುಡ್ಡು ಇತ್ತಂದ್ರೆ ಅದನ್ನ ಎಂಟರ್ ಮಾಡಿರಿ. ಇಲ್ಲದೇ ಇದ್ದರೆ ನಾವು ನಮ್ಮ SP ಗಳಿಗೆ ಹೇಳಿದ್ದೀವಿ, FIR ರಿಜಿಸ್ಟರ್ ಮಾಡಿರಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೆಳಗಡೆ ಹೋಗಿಬಿಡೋಣ ಅವ್ರ ಮೇಲೆ. ಸೊ ಈ ವಿಷಯಗಳನ್ನು ಮತ್ತು ಹಲವಾರು ವಿಷಯಗಳನ್ನು ಇವತ್ತು ಪ್ರಸ್ತಾವನೆ ಆಗಿದೆ, ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಇದು ನೆಗೆಟಿವ್ ಪಾರ್ಟ್ ಅಂತ ಅಷ್ಟೇ ತಿಳ್ಕೊಳಕ್ಕೆ ಹೋಗಬೇಡಿ. ಪಾಸಿಟಿವ್ ಪಾರ್ಟ್ ಬೇಕಾದಷ್ಟು ಆಗಿದೆ. ಹಲವಾರು ರೋಡ್ಗಳನ್ನು ಸರಿ ಮಾಡಿದ್ದೀವಿ, ಹಲವಾರು ಪಬ್ಲಿಕ್ ಎನ್ಕ್ರೋಚ್ಮೆಂಟ್ಸನ್ನು ಸರಿ ಮಾಡಿದ್ದೀವಿ. ಲೇಕ್ಸ್ಗಳ ವಿಷಯದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ. ಫಾರೆಸ್ಟ್ ಕವರ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಆನಂತರ ಅನಧಿಕೃತವಾಗಿ ಸೆರೆ ಮಾರಾಟ ಮಾಡುವಂಥ ವಿಷಯಗಳಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ವಿ, ಅಲ್ಲಿನೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸೊ ಆಶಾದಾಯಕವಾಗಿ ಹಲವಾರು ವಿಷಯಗಳಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ನನಗೆ ಸಮಾಧಾನ ಇಲ್ಲ. ಯಾಕೆಂದರೆ ಇದು ಮೇಲೆ ಮೇಲೆ ಮತ್ತೆ ಮತ್ತೆ ಬಂದು ಮತ್ತೆ ಮತ್ತೆ ನಿಮ್ಮ ಆಫೀಸ್ಗಳನ್ನು ನಾವು ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿ ಮತ್ತೆ ಮತ್ತೆ ಒಂದೇ ಜಿಲ್ಲೆಯಲ್ಲಿ ಎಲ್ಲ ಕೆಲಸ ಮಾಡ್ಕೊತ ಹೋಗುವಷ್ಟು ಸ್ಟಾಫ್ ನಮ್ಮಲ್ಲಿ ಇಲ್ಲ. ಒಂದು ಸಾರಿ ಬಂದು ಹೇಳಿದರೆ ತಿಳ್ಕೋಬೇಕು. ತಿಳ್ಕೊಳ್ಳದೆ ಇದ್ದರೆ ನೆಕ್ಸ್ಟ್ ಟೈಮು ಕಾನೂನು ಪ್ರಕಾರ ಆ್ಯಕ್ಷನ್ ಇನಿಷಿಯೇಟ್ ಆಗ್ತದೆ. ಅದನ್ನು ನಾವು ಇವತ್ತು ಅಧಿಕಾರಿಗಳಿಗೆ ಹೇಳಿದ್ದೀವಿ. ಅಧಿಕಾರಿಗಳು ಅರ್ಥ ಮಾಡ್ಕೊಳ್ತಾರೆ ಅನ್ನುವಂಥ ಭರವಸೆ ಇದೆ. ಈ ಜಿಲ್ಲೆಯನ್ನು ಪಬ್ಲಿಕ್ ಸರ್ವೆಂಟ್ಸ್ ಒಂದು ಸ್ವಲ್ಪ ಮಾಡೆಲ್ ಡಿಸ್ಟ್ರಿಕ್ಟ್ ಆಗಿ ಮಾಡಿ ತೋರಿಸ್ಬೇಕು. ನೀವು ನಮ್ಮ ಅಧಿಕಾರಿಗಳು ಪುನಃ ನಿಮ್ಮಲ್ಲಿ ಸರ್ಪ್ರೈಸ್ ಆಗಲಿ ನಿಮಗೆ ಶಾಕ್ ಕೊಡೋಕ್ಕಾಗಲಿ ಬರೋ ಅವಶ್ಯಕತೆ ಬರಬಾರ್ದು. ಯಾರು ಬೇಕಾದರೂ ಬರಲಿ, ಏನು ಬೇಕಾದ ನೋಡಲಿ, ನಾವು ಟ್ರಾನ್ಸ್ಪರೆಂಟ್ ಇದ್ದೀವಿ, ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಅಂತನ್ನುವಂಥ ಒಂದು ಮನೋಭಾವ ಪ್ರಕಟ ಮಾಡಿರಿ ಅಂತ ಹೇಳಿದ್ದು. ಸೊ ಇಷ್ಟು ಹೇಳಿ ಇವತ್ತಿನ ಈ ಕಾರ್ಯಾಗಾರವನ್ನು ಮತ್ತು ಇವತ್ತಿನ ಇಂಟ್ರ್ಯಾಕ್ಷನ್ಸನ್ನು ಇವತ್ತು ಮುಗಿಸೋಣ. ಎಲ್ಲರೂ ಈ ನಾನು ಹೇಳಿದ ಮಾತುಗಳನ್ನು ಮುಂದೆ ಪರಿಪಾಲಿಸಿರಿ. ಈ ಕೇಸ್ಗಳ ರಿಜಿಸ್ಟರ್ ಮಾಡಿದ ಕೇಸ್ಗಳಲ್ಲಿ ಸೀರಿಯಸ್ ಪ್ರೋಗ್ರೆಸ್ ತೋರಿಸ್ತೀರಿ ಅಂತ ನಿಮ್ಮೆಲ್ಲರಿಗೆ ಹೇಳ್ತಾ ನನ್ನ 4 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.